ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 11ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ ಓಪನಿಂಗ್ನ ಮೊದಲನೇ ದಿನನೇ ನಮಗೆ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 482 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 109 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ನಮಗೆ 17,675ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 138 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಈ ವಾರ ನಮಗೆ ಮಾರ್ಕೆಟ್ನಲ್ಲಿ ಕೇವಲ 3 ದಿನಗಳ ಕಾಲ ಮಾತ್ರ ಟ್ರೇಡಿಂಗ್ ನಡೆಯುತ್ತೆ. ಏಪ್ರಿಲ್ 14 ಮತ್ತು 15ರಂದು ಮಾರ್ಕೆಟ್ ಹಾಲಿಡೇ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ನಾವು ಗಮನಿಸಿದಾಗ ಟಾಪ್ ಗೇನರ್ ICICI ಬ್ಯಾಂಕ್ ನೋಡೋದಕ್ಕೆ ಸಿಗ್ತದೆ. ಹಾಗೆ NTPCಯಲ್ಲೂ ಕೂಡ ಒಂದು ಪಾಸಿಟಿವ್ ಮೂಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಕೂಡ ನಮಗೆ 0.3% ಅಪ್ಸೈಡ್ ಕಾಣಿಸ್ತಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕನ್ಸಿಡರ್ ಮಾಡಿದಾಗ TCS ಮಾತ್ರ ಇವತ್ತು ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ TCSನ Q4ನ ರಿಸಲ್ಟ್ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. TCSನ ರಿಸಲ್ಟ್ ಬಂದಮೇಲೆ ಅದ್ರ ಮೇಲೆ ಒಂದು ಸ್ಪೆಸಿಫಿಕ್ ವಿಡಿಯೋನ ನಾನು ಮಾಡ್ತೀನಿ. ಹಾಗೆ ನಾವು ಟಾಪ್ ಲೂಸರ್ ಗಮನಿಸಿದಾಗ HCL ಟೆಕ್ ನೋಡೋದಕ್ಕೆ ಸಿಗ್ತದೆ 2.7% ಡೌನ್ ಸೈಡ್. ಹಾಗೆ ಇನ್ಫೋಸಿಸ್ ವಿಪ್ರೋ ಕೂಡ 2%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. L&Tಯಲ್ಲೂ ಕೂಡ ನಮಗೆ 2.7% ಡೌನ್ ಸೈಡ್ ಕಾಣಿಸ್ತಿದೆ. IT ಸ್ಟಾಕ್ ಅಲ್ಲಿ ನಮಗೆ ತುಂಬಾನೇ ಒಂದು ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ಕೂಡ ತಮ್ಮ ಒಂದು ಟಾರ್ಗೆಟ್ಗಳನ್ನು ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ನಿರ್ಮಲ್ ಬಾಂಗ್ ಅನ್ನುವಂಥ ಒಂದು ಬ್ರೋಕರೇಜ್ ಇಲ್ಲಿ TCS ಮತ್ತು ಇನ್ಫೋಸಿಸ್ ಅಲ್ಲಿ ಸೆಲ್ ಕಾಲ್ ಅನ್ನು ಕೊಡ್ತಿದ್ದಾರೆ. 1653ಕ್ಕೆ ನಮಗೆ ಇನ್ಫೋಸಿಸ್ ಹೋಗುತ್ತೆ ಅಂತ ಅವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ TCS ಅಲ್ಲೂ ಕೂಡ ಅಷ್ಟೇ 3200ರ ಒಂದು ಟಾರ್ಗೆಟ್ ಅನ್ನ ಇವರು ಕೊಡ್ತಿದ್ದಾರೆ. ಹಾಗೆ ಮೈಂಟ್ರಿ ಮತ್ತು ಪರ್ಸಿಸ್ಟೆಂಟ್ ಸಿಸ್ಟಮ್ ಅಲ್ಲೂ ಕೂಡ ಒಂದು ಸೆಲ್ ಕಾಲ್ ಅನ್ನು ಕೊಟ್ಟಿದ್ದಾರೆ. ಮೈಂಟ್ರಿ ನಮಗೆ 3100ರಲ್ಲಿ ಟ್ರೇಡ್ ಆಗೋದು ಕಾಣಿಸುತ್ತೆ. ಹಾಗೆ ಪರ್ಸಿಸ್ಟೆನ್ಸ್ ಕೂಡ ಅಷ್ಟೇ 3535ಕ್ಕೆ ಹೋಗುತ್ತೆ. ಮೈಂಟ್ರಿ ಪರ್ಸಿಸ್ಟೆಂಟ್ ಅಲ್ಲಿ 25% ಕರೆಕ್ಷನ್ ಆಗುತ್ತೆ ಅಂತ ಈ ಒಂದು ಬ್ರೋಕರೇಜ್ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ವಿಪ್ರೋ HCL ಟೆಕ್ ಮಹೀಂದ್ರಾದಲ್ಲಿ ಇವರೊಂದು ಬೈ ಕಾಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಬ್ರೋಕರೇಜ್ಗಳು ತಮ್ಮದೇ ಆದ ಒಂದು ವ್ಯೂ ಅನ್ನ ಹೊಂದಿರ್ತಾರೆ. Q4ನ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ್ಮೇಲೆ ಬ್ರೋಕರೇಜ್ಗಳು ಮತ್ತೆ ಆ ರಿಸಲ್ಟ್ ಅನ್ನ ಅನಲೈಸ್ ಮಾಡಿ ತಮ್ಮ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರೆ. ಇಲ್ಲಿ ಕೇವಲ ಒಂದು ಬ್ರೋಕರೇಜ್ ನ ವ್ಯೂ ನಿಂದ ನಾವು ಸೆಲ್ಲಿಂಗ್ ಅನ್ನ ಮಾಡಬಾರ್ದು. ಹಾಗೆ ವರಂಡಾ ಲರ್ನಿಂಗ್ ಸೊಲ್ಯೂಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. BSE ಅಲ್ಲಿ ಸ್ಟಾಕ್ 15% ಅಪ್ಸೈಡ್ ಅಲ್ಲಿ ಲಿಸ್ಟ್ ಆದ್ರೆ NSE ಅಲ್ಲಿ 5% ಡೌನ್ ಸೈಡ್ ಅಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಇಲ್ಲಿ ನಮಗೆ ಏನಕ್ಕೆ ಇಷ್ಟೊಂದು ಡಿಫರೆನ್ಸ್ ಅಂತ ಗಮನಿಸಿದಾಗ NSE ಕ್ಲೋಸಿಂಗ್ ಅನ್ನು ನೀವು ಗಮನಿಸಬಹುದು. 131ರಲ್ಲಿ ಕ್ಲೋಸ್ ಆಗಿದೆ. 5% ಅಪ್ಪರ್ ಸರ್ಕ್ಯೂಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ವರಂಡಾ ಲರ್ನಿಂಗ್ ಸೊಲ್ಯೂಷನ್ BSEಯ ಪ್ರೈಸ್ ಕ್ಲೋಸಿಂಗ್ ನೀವು ಗಮನಿಸಿದಾಗ 160ರಲ್ಲಿ ಕ್ಲೋಸಿಂಗ್ ಕಾಣಿಸ್ತಿದೆ. ಇಲ್ಲೂ ಕೂಡ ನಮಗೆ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಡಿಫರೆನ್ಸ್ ಏನಕ್ಕೆ ಅಂದ್ರೆ ಈ ರೀತಿಯ ಡಿಫರೆನ್ಸ್ ನಮಗೆ ಯೂಶಲಿ ಕಾಣಿಸೋದಿಲ್ಲ. ಬಟ್ ಈ ಒಂದು ಸ್ಟಾಕ್ ನಲ್ಲಿ ಇಷ್ಟೊಂದು ಡಿಫರೆನ್ಸ್ ಕಾಣಿಸ್ತಿದೆ. ಇಲ್ಲಿ ಬೇಸಿಕಲಿ ಲಿಸ್ಟ್ ಆದಾಗ ನಮಗೆ ಎಷ್ಟು ಡಿಮ್ಯಾಂಡ್ ಇದೆ ಅದರ ಬೇಸಿಸ್ ಮೇಲೆ ಪ್ರೈಸ್ಗಳು ಡಿಸೈಡ್ ಆಗೋದು ಕಾಣಿಸುತ್ತೆ. ಇಲ್ಲಿ BSE ಅಲ್ಲಿ ತುಂಬಾನೇ ಒಂದು ಡಿಮ್ಯಾಂಡ್ ಕಾಣಿಸಿದ ಕಾರಣ ಈ ಒಂದು ಲಿಸ್ಟಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹೋಗ್ತಾ ಅಂದ್ರೆ ಟ್ರೇಡಿಂಗ್ ಆಗ್ತಾ ಪ್ರೈಸ್ ಅಡ್ಜಸ್ಟ್ ಆಗೋದು ಕಾಣಿಸುತ್ತೆ. ಯಾರ್ಯಾರಿಗೆ ಅಲಾಟ್ಮೆಂಟ್ ಸಿಕ್ಕಿದೆ ನಿಮ್ಗೆ ಏನಾದರೂ ನಿಮ್ಮ ಒಂದು ಬ್ರೋಕರೇಜ್ ಅಲೋ ಮಾಡ್ತಿದ್ರೆ ಅಂದ್ರೆ NSE ಅಲ್ಲಿ ನಿಮಗೆ ಅಲಾಟ್ ಆಗಿದ್ರು ಕೂಡ BSE ಅಲ್ಲಿ ಸೆಲ್ ಮಾಡ್ಬೋದು ಅಂತ ಅಲೋ ಮಾಡ್ತಿದ್ರೆ ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ಗೆ ಬೈ ಮಾಡಿದ್ದಾಗ ಒಂದು ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. NSEಯ ಪ್ರೈಸ್ BSEಯ ಪ್ರೈಸ್ಗೆ ಅಡ್ಜಸ್ಟ್ ಆಗ್ಬೋದು, ಅಥವಾ BSE ಅಲ್ಲಿ ಏನೀಗ 160 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ ಆ ಪ್ರೈಸ್ ನಮಗೆ ಫಾಲ್ ಆಗ್ತಾ NSEಯ ಪ್ರೈಸ್ಗೆ ಅಡ್ಜಸ್ಟ್ ಆಗೋದು ಕಾಣಿಸ್ಬೋದು. ಸ್ವಲ್ಪ ದಿನಗಳಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಖಂಡಿತವಾಗ್ಲೂ ಆಗುತ್ತೆ. ವರಾಂಡಾ ಲರ್ನಿಂಗ್ ಸೊಲ್ಯೂಷನ್ ಸದ್ಯಕ್ಕೆ ಲಾಸ್ ನಲ್ಲಿ ಇರುವಂತಹ ಒಂದು ಕಂಪನಿ ಆಗಿರ್ತಾರೆ. ಒಳ್ಳೆ ಒಂದು ಲಿಸ್ಟಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. NSE ಅಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಆಗಿದ್ದು BSE ಅಲ್ಲಿ ಸೆಲ್ ಮಾಡೋದಕ್ಕೆ ಅವಕಾಶ ಇದ್ರೆ ಖಂಡಿತವಾಗ್ಲೂ ಸ್ವಲ್ಪ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಇಲ್ಲಿ NSE ಅಲ್ಲಿ ಬೈ ಮಾಡಿಕೊಂಡು ನಾನು BSE ಅಲ್ಲಿ ಸೆಲ್ ಮಾಡ್ತೀನಿ ಅಂತ ನೀವೇನಾದ್ರೂ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಿದ್ರೆ ಸ್ಟಾಕ್ ಈಗ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇದೆ. ನಿಮಗೆ ಬೈ ಮಾಡಿಕೊಳ್ಳುವಂತ ಅವಕಾಶ ಈಗ ಸಿಗೋದಿಲ್ಲ. ಅಕಸ್ಮಾತ್ ಸರ್ಕ್ಯೂಟ್ ಬ್ರೇಕ್ ಆದ್ರೆ ಒಂದು ಟ್ರೈ ಮಾಡಬಹುದಾಗುತ್ತೆ. ಬಟ್ ಸ್ಟಿಲ್ ಒಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ. ಹಾಗೆ HAL ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಇಸ್ರೋನ ಪ್ರಾಜೆಕ್ಟ್ಗೆ ಇವರು ಒಂದು ಲೋಯೆಸ್ಟ್ ಬಿಡ್ ಅನ್ನು ಸಲ್ಲಿಸಿದ್ದಾರೆ. ಇಸ್ರೋಗೆ ಬೇಕಾದಂತಹ PSLV ಅಂದರೆ ಪೋಲಾರ್ ಸ್ಪೇಸ್ ಲಾಂಚ್ ವೆಹಿಕಲ್ಸ್ ಅನ್ನ ಈ ಕಂಪನಿ ಇನ್ನು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದರೆ HALಗೆ ಈ ಒಂದು ಪ್ರಾಜೆಕ್ಟ್ ಸಿಗುತ್ತೆ. ಇಲ್ಲಿ ಕೇವಲ HALಗೆ ಮಾತ್ರ ಈ ಒಂದು ಪ್ರಾಜೆಕ್ಟ್ ಸಿಗೋದಿಲ್ಲ. L&Tಯ ಹೆಲ್ಪ್ ಕೂಡ HALಗೆ ಬೇಕಾಗುತ್ತೆ. ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಬಂದಾಗ L&Tಗೆ ತುಂಬಾನೇ ಪ್ರಾಜೆಕ್ಟ್ಗಳು ಸಿಗೋದು ಕಾಣಿಸುತ್ತೆ. ಅದು ಗೌರ್ಮೆಂಟ್ ಸೆಕ್ಟರ್ನ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಈ ರೀತಿಯ ಸ್ಪೇಸ್ ವೆಹಿಕಲ್ ಕನ್ಸ್ಟ್ರಕ್ಷನ್ಗಳಲ್ಲಿ ಕೂಡ L&Tಯ ಹೆಲ್ಪ್ ನಮಗೆ ಬೇಕಾಗುತ್ತೆ. L&T ಒಂದು ಡಿಫೆನ್ಸಿವ್ ಸ್ಟಾಕ್ ಆಗಿರುತ್ತೆ. ಪೋರ್ಟ್ಫೋಲಿಯೋ ನೀವು ಬಿಲ್ಡ್ ಮಾಡುವಾಗ L&T ಅನ್ನು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಬಹುದಾಗುತ್ತೆ. HAL ನಮಗೆ ಈಗ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಇಸ್ರೋನ ಈ ಒಂದು ಪ್ರಾಜೆಕ್ಟ್ ನ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ. HAL ಒಂದು ಲೋಯೆಸ್ಟ್ ಬಿಡರ್ ಆಗಿರೋದ್ರಿಂದ ಈ ಒಂದು ಪ್ರಾಜೆಕ್ಟ್ ಅವರಿಗೆ ಸಿಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಬಟ್ ಕಂಪನಿಗಳ ಕಡೆಯಿಂದ ಒಂದು ಕನ್ಫರ್ಮೇಶನ್ ಬರಬೇಕಾಗಿದೆ.
ಸೊ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಇವತ್ತು ನಮಗೆ 3.74% ಅಪ್ಸೈಡ್ HAL ಅಲ್ಲಿ ಕಾಣಿಸ್ತಿದೆ. 1680ರಲ್ಲಿ ಸ್ಟಾಕ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ರಾಕೇಶ್ ಜುಂಜುನ್ವಾಲಾ ಎಸ್ಕಾರ್ಟಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸೊ ಇಲ್ಲಿ ನಾವು ತುಂಬ ಜನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳು ಇರ್ತೀವಿ ಮಾರ್ಕೆಟಲ್ಲಿ. ನಾವು ಸ್ಟಾಕ್ಗಳಲ್ಲಿ ಎಂಟ್ರಿ ತೊಗೊಂಡ್ಮೇಲೆ ಸೊ ಲಾಂಗ್ ಟರ್ಮ್ಗೆ ಅಂತ ಅದನ್ನು ಹೋಲ್ಡ್ ಮಾಡ್ತಿರ್ತೀವಿ. ಸೊ 10-15 ವರ್ಷ ನಾನು ಈ ಸ್ಟಾಕನ್ನು ಸೆಲ್ ಮಾಡೋದಿಲ್ಲ ಅಂತ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾವು ಇಟ್ಕೊಂಡಿರ್ತೀವಿ. ಹಾಗೆ ಯೋಚನೆ ಕೂಡ ಮಾಡ್ತಿರ್ತೀವಿ ಪ್ರಾಫಿಟ್ ಬುಕ್ ಮಾಡಬೇಕಾ ಬೇಡವಾ ಅಂತ. ಸೊ ನಾವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳನ್ನು ಗಮನಿಸಿದಾಗ ಅವರು ಲೋವರ್ ಲೆವೆಲ್ಸಲ್ಲಿ ಎಂಟರ್ ಆಗ್ತಿರ್ತಾರೆ. ಆಮೇಲೆ ಒಂದು ಹೈಯರ್ ಲೆವೆಲ್ಸಲ್ಲಿ ಸ್ಟಾಕ್ ಕಾಣಿಸಿದಾಗ ಎಸ್ಪೆಷಲಿ 52 ವೀಕ್ ಹೈ ಹತ್ರ ಸ್ಟಾಕ್ ಕಾಣಿಸಿದಾಗ ಅಲ್ಲಿ ಅವರು ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ತಾರೆ. ಸೊ ನಾವಿಲ್ಲಿ ಡಿಸೆಂಬರ್ ಕ್ವಾರ್ಟರ್ನ ಶೇರ್ ಹೋಲ್ಡಿಂಗನ್ನು ಗಮನಿಸಿದಾಗ ರಾಕೇಶ್ ಜುಂಜುನ್ವಾಲಾ ಎಸ್ಕಾರ್ಟಲ್ಲಿ 75 ಲಕ್ಷ ಶೇರ್ ಹೋಲ್ಡಿಂಗನ್ನು ಹೊಂದಿದ್ರು. 5%ಗೂ ಹೆಚ್ಚಿನ ಒಂದು ಸ್ಟೇಕ್ ಅವರ ಬಳಿಯಲ್ಲಿ ಇತ್ತು. ಹಾಗೆ ನಾವು ಮಾರ್ಚ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಗಮನಿಸಿದಾಗ ಸೊ ಇಲ್ಲಿ ಕಂಪನಿ ಅವರ ಒಂದು ಹೆಸರನ್ನು ಶೇರ್ ಹೋಲ್ಡರ್ಸ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಬೇಸಿಕಲಿ 5%ಗೂ ಹೆಚ್ಚಿನ ಒಂದು ಶೇರ್ ಹೋಲ್ಡಿಂಗನ್ನು ಯಾರಾದರೂ ಇಟ್ಕೊಂಡಿದ್ರೆ ಕಂಪನಿ ಶೇರ್ ಹೋಲ್ಡಿಂಗ್ನಲ್ಲಿ ಅವರ ಒಂದು ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ. ಬಟ್ ಇಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರ ಹೆಸರು ಮಾರ್ಚ್ನ ಶೇರ್ ಹೋಲ್ಡಿಂಗಲ್ಲಿ ಕಾಣಿಸಿಲ್ಲ. ಸೊ ಅವರಿಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಶೇರ್ ಪ್ರೈಸ್ ನಮಗೆ ತುಂಬಾ ರೈಸ್ ಆದಾಗ ಒಂದು ನ್ಯೂಸ್ ಬರುತ್ತೆ. ಸೊ ರಾಕೇಶ್ ಜುಂಜುನ್ವಾಲಾ ಅಂತ ಇನ್ವೆಸ್ಟರ್ಸ್ಗಳು ಇಲ್ಲಿ ಎಂಟರ್ ಆಗಿದ್ದಾರೆ ಅಂತ. ಸೊ ನಾವು ಹೈಯರ್ ಲೆವೆಲ್ಸಲ್ಲಿ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅಲ್ಲಿಂದ ಪ್ರೈಸ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಸ್ ಕಂಪ್ಲೀಟಾಗಿ ಫಾಲ್ ಆದಮೇಲೆ ನ್ಯೂಸ್ ಬರುತ್ತೆ ಸೊ ರಾಕೇಶ್ ಜುಂಜುನ್ವಾಲಾ ಇಲ್ಲಿಂದ ಎಕ್ಸಿಟ್ ಆಗಿದ್ದಾರೆ ಅಂತ. ಸೊ ಈ ರೀತಿ ಮಾರ್ಕೆಟಲ್ಲಿ ಆಗ್ತಾ ಇರುತ್ತೆ. ಸೊ ನಾವು ಆಪರೇಟರ್ಸ್ ಅಂತ ಯಾರು ಕರಿತೀವಿ ಈ ರೀತಿಯ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿರ್ತಾರೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ನಮಗೆ ರ್ಯಾಲಿ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೊ ಆಲ್ರೆಡಿ ಅದಾನಿ ಗ್ರೂಪ್ನ ಎಲ್ಲ ಕಂಪನಿಗಳನ್ನು ಸೇರಿಸಿ ನಾವು ಗಮನಿಸಿದಾಗ ಸೊ ಅವರ ಮಾರ್ಕೆಟ್ ಕ್ಯಾಪ್ $200 ಬಿಲಿಯನ್ ದಾಟಿದೆ. ಹಾಗೆ ಇಲ್ಲಿ ನಮಗೆ ಶೇರ್ಸ್ಗಳು ಇನ್ನಷ್ಟು ರ್ಯಾಲಿ ಆಗ್ತಿರೋದು ಕಾಣಿಸ್ತಿದೆ. ಆಲ್ರೆಡಿ ನ್ಯೂಸ್ ಇತ್ತು UAEಯ IHC ಅನ್ನುವಂಥ ಕಂಪನಿ ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟ್ರಾನ್ಸ್ಮಿಷನ್ ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್ನಲ್ಲಿ $2 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಂತ. ಸೊ ಆ ಒಂದು ಕಾರಣದಿಂದ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಅದಾನಿ ಗ್ರೀನ್ ಎನರ್ಜಿ ಇವತ್ತು 20% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಒಂದೇ ದಿನ ನಮಗೆ 460 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆಯೇ ಅದಾನಿ ಟ್ರಾನ್ಸ್ಮಿಷನ್ ಕೂಡ ಅಷ್ಟೇ 10% ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ಪ್ರೈಸ್ ಮೂಮೆಂಟಮ್ ಅನ್ನು ನೀವು ಗಮನಿಸಬಹುದು. 3 ಗಂಟೆಯ ನಂತರ ನಮಗೆ ಪ್ರೈಸ್ ಮೂಮೆಂಟಮ್ ಕಾಣಿಸ್ತಿದೆ. ಅದಾನಿ ಎಂಟರ್ಪ್ರೈಸಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಅದಾನಿ ವಿಲ್ಮಾರಲ್ಲಿ ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ನ ನ್ಯೂಸ್ ಇಲ್ಲ. ಬಟ್ ಸ್ಟಿಲ್ ಇಲ್ಲೂ ಕೂಡ ಒಂದು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಅದಾನಿ ವಿಲ್ಮಾರ್ ಕಳೆದ 2 ದಿನ ಲೋವರ್ ಸರ್ಕ್ಯೂಟಲ್ಲಿ ಇತ್ತು. ಸೊ ಮತ್ತೆ ಇಲ್ಲಿ ದೊಡ್ಡ ಇನ್ವೆಸ್ಟರ್ನ ಎಂಟ್ರಿ ಆಗಿದೆ. ಸೊ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ 52 ವೀಕ್ ಹೈ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಕಂಪನಿಯ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಸೊ ಮುಂದಿನ ಎಂಟರಿಂದ 12 ತಿಂಗಳುಗಳಲ್ಲಿ ಹೊಸ 4 ಕೋಲ್ ಮೈನ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಒಳ್ಳೆ ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ನ ಇಲ್ಲಿ ಕೂಡ ಕೊಡ್ತಿದ್ದಾರೆ. ಕೋಟಕ್ ಇಕ್ವಿಟೀಸ್ ಇಲ್ಲಿ ತಮ್ಮ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಹೈಕ್ ಮಾಡಿ 700ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. 565ರ ಟಾರ್ಗೆಟ್ ಅನ್ನು ಇದಕ್ಕೂ ಮುಂಚೆ ಅವರು ಕೊಟ್ಟಿದ್ರು. ಸೊ ಇಲ್ಲಿ ಕೋಲ್ ಬ್ಲಾಕ್ಸ್ ಮೈನಿಂಗ್ ಏನಿದೆ ಸೊ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. 15 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿಯ ಒಂದು ಕೋಲ್ ಮೈನ್ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಆ ಕಾರಣದಿಂದ ಅವರು ಪವರ್ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಪೊಸಿಷನ್ಗೆ ಬರ್ಬೋದು ಅಂತ ಬ್ರೋಕರೇಜ್ ಇಲ್ಲಿ ಪ್ರೆಡಿಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಭುದಾಸ್ ಲಿಲ್ಲಾದರ್ ಕೂಡ ಅಷ್ಟೇ 615ರ ಟಾರ್ಗೆಟ್ ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು 555ರ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಇವತ್ತು ನಮಗೆ ಸ್ಟಾಕ್ 1% ಅಪ್ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ನ್ಯೂಸ್ ಏನಿದೆ ಸೊ ಒಂದು ಶಾರ್ಟ್ ಟರ್ಮ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ನೀವು ಟಾಟಾ ಪವರ್, ಅದಾನಿ ಪವರ್ ಕಂಪನಿಗಳನ್ನು ಗಮನಿಸಿದಾಗ ಅವರು ಕೋಲ್ ಅಂದರೆ ಈ ಥರ್ಮಲ್ ಮೈನಿಂಗ್ ಏನಿದೆ ಅದನ್ನು ಬಿಟ್ಟು ಗ್ರೀನ್ ಎನರ್ಜಿ ಹತ್ತ ಮೂವ್ ಆಗ್ತಿದ್ದಾರೆ. ಬಟ್ ಇಲ್ಲಿ ಜಿಂದಾಲ್ ಸ್ಟೀಲ್ ಕೋಲ್ ಮೈನಿಂಗ್ ನತ್ತ ಹೋಗ್ತಿದ್ದಾರೆ, ಥರ್ಮಲ್ ಪವರ್ ಪ್ರೊಡಕ್ಷನ್ ನತ್ತ ಹೋಗ್ತಿದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ 2030ರ ವೇಳೆಗೆ ಗ್ರೀನ್ ಎನರ್ಜಿ ಹತ್ತ ನಾವು ಮೂವ್ ಆಗಬೇಕು ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಸ್ಟೆಪ್ ಅನ್ನ ಕಂಪನಿ ತಗೋತಿದ್ದಾರೆ. ಸೊ ಇದು ಸದ್ಯಕ್ಕೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರ್ಬೋದು. ಅವರ ಪವರ್ ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಮೊಮೆಂಟಮ್ ಬರ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಇದು ಅಷ್ಟು ಒಂದು ಪಾಸಿಟಿವ್ ನ್ಯೂಸ್ ಆಗಿರೋದಿಲ್ಲ. ಕಂಪನಿಲಿ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಅರಿಯೋಮ್ ಪೈಪ್ನಲ್ಲಿ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಾ ಇದೆ. 15 ರೂಪಾಯಿಯ ಪ್ರೀಮಿಯಂ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ವರಾಂಡಾ ಲರ್ನಿಂಗ್ ಹಾಗೆಯೇ ಉಮಾ ಎಕ್ಸ್ಪೋರ್ಟ್ ಒಳ್ಳೆ ಒಂದು ಲಿಸ್ಟಿಂಗ್ ಆಗಿತ್ತು. ಮಾರ್ಕೆಟ್ ಕೂಡ ಸ್ವಲ್ಪ ಪಾಸಿಟಿವ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಶುಕ್ರವಾರ. ಆ ಕಾರಣದಿಂದ ಗ್ರೇ ಮಾರ್ಕೆಟಲ್ಲಿ ಸ್ವಲ್ಪ ಪ್ರೀಮಿಯಂ ಕಾಣಿಸ್ತಿದೆ. ಕಂಪನಿ ಹೈಯರ್ ಪ್ರೈಸ್ ಬ್ಯಾಂಡ್ 153 ರೂಪಾಯಿ ಸೆಟ್ ಮಾಡಿದ್ರು. 15 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ 168ರ ಹತ್ರ ಅರಿಯೋಮ್ ಪೈಪ್ ಲಿಸ್ಟ್ ಆಗೋದು ಕಾಣಿಸ್ಬೋದು. ಅರಿಯೋಮ್ ಪೈಪಲ್ಲೂ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 10ರಿಂದ 15% ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅರಿಯೋಮ್ ಪೈಪ್ನ ಶೇರ್ಗಳು 13ನೇ ತಾರೀಕು ಏಪ್ರಿಲ್ಗೆ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ರುಚಿ ಸೋಯಾ ಕಂಪನಿ ಇನ್ಮೇಲೆ ನಮಗೆ ಪತಂಜಲಿ
ಫುಡ್ ಲಿಮಿಟೆಡ್ ಅನ್ನುವಂಥ ಹೆಸರಿಂದ ಕರೆಯಲ್ಪಡುತ್ತೆ. ಇದಕ್ಕೆ ಆಲ್ರೆಡಿ ಬೋರ್ಡ್ನ ಅಪ್ರೂವಲ್ ಸಿಕ್ಕಿದೆ. ಸೊ ಎಕ್ಸ್ಚೇಂಜ್ಗಳು ಇಲ್ಲಿ ಅಪ್ರೂವಲನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ಪತಂಜಲಿ ಫುಡ್ ಲಿಮಿಟೆಡ್ ಅನ್ನುವಂಥ ಒಂದು ರೀನೇಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ರೀನೇಮ್ನಿಂದ ಏನು ಪಾಸಿಟಿವ್ ಅಂತ ನಾವು ಗಮನಿಸಿದಾಗ ಕಂಪನಿಯಲ್ಲಿ ರುಚಿ ಸೋಯಾ ಎಡಿಬಲ್ ಆಯಿಲ್ ಸೆಗ್ಮೆಂಟ್ನ ಜೊತೆಗೆ ಪತಂಜಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಕೂಡ ಈ ಒಂದು ಬ್ರ್ಯಾಂಡ್ನ ಅಡಿಯಲ್ಲಿ ಲಾಂಚ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ಆದಾಗ ರುಚಿ ಸೋಯಾದ ರೆವೆನ್ಯೂ ಏನಿದೆ ಅದು ಹೆಚ್ಚಾಗೋದು ಕಾಣಿಸುತ್ತೆ, ಪ್ರಾಫಿಟ್ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಬೆಳಿಗ್ಗೆ ನಮಗೆ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಇತ್ತು. ಶೇರ್ಸ್ ₹1,000 ಹತ್ತತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ನೀವು ಗಮನಿಸ್ಬೋದು ಮಧ್ಯಾಹ್ನದ ಮೇಲೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ, ಸಡನ್ ಒಂದು ಡೌನ್ ಸೈಡ್ ಕಾಣಿಸಿದೆ. ಸೊ ಸಡನ್ ಡ್ರಾಪ್ ಕಾಣಿಸಿದಾಗ ಅಲ್ಲಿ ದೊಡ್ಡ ಇನ್ವೆಸ್ಟರ್ಸ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಸೊ ಅಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಕ್ಲೋಸಿಂಗ್ ನಾವು ಗಮನಿಸಿದಾಗ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. 918ರಲ್ಲಿ ರುಚಿ ಸೋಯಾ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ನಾನು ಇವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.